ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅಂದ್ರೆ ಸಿಎಂ ಡಿಸಿಎಂ ಎರಡೂ ಬಣಗಳು ಕೂಡ ಒಂದು ರೀತಿಯ ಸಂಚಲನಕ್ಕೆ ಕಾದಿವೆ ಅಂತ ಹೇಳಲಾಗ್ತಾ ಇತ್ತು. ಇದೀಗ ನವೆಂಬರ್ ಕ್ರಾಂತಿಯ ಕಿಡಿ ಹೊತ್ಕೊಳ್ತಾ ಇದೆಯಾ? ಹಾಗಾದ್ರೆ ರಾಜ್ಯದಲ್ಲಿ ಕ್ರಾಂತಿಗೆ ಸಿದ್ದವಾಗ್ತಾ ಇದೆಯಾ ಸಿಎಂ ಡಿಸಿಎಂ ಬಣಗಳು? ಪ್ರತ್ಯೇಕ ರಾಜಕೀಯ ದಾಳದೊಂದಿಗೆ ಎರಡೂ ಬಣಗಳು ಕ್ರಾಂತಿಗೆ ಸಜ್ಜಾಗಿವೆ ಅಂತ ಹೇಳಲಾಗ್ತಾ ಇದೆ. ನವೆಂಬರ್ ಕ್ರಾಂತಿಗೆ ರಾಹುಲ್ ಗಾಂಧಿ ಮುನ್ನುಡಿ ಬರೀತಾರಾ? ರಾಜ್ಯಕ್ಕೆ ರಾಹುಲ್ ಗಾಂಧಿಯನ್ನ ಕರೆಸೋದಕ್ಕೆ ಸಜ್ಜಾಗಿದ್ದಾರೆ. ರಾಹುಲ್ ಗಾಂಧಿಗೆ ಆಹ್ವಾನ ಕೊಟ್ಟಿರೋದ್ರ ಹಿಂದಿನ ರಣತಂತ್ರ ಏನು? ನವೆಂಬರ್ನಲ್ಲೇ ರಾಹುಲ್ ಗಾಂಧಿ ರಾಜ್ಯಕ್ಕೆ ಬರ್ತಾ ಇರೋಂಥದ್ದು ಯಾಕೆ? ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅಂದ್ರೆ ಸಿಎಂ ಡಿಸಿಎಂ ಎರಡೂ ಬಣಗಳು ಕೂಡ ಒಂದು ರೀತಿಯ ಸಂಚಲನಕ್ಕೆ ಕಾದಿವೆ ಅಂತ ಹೇಳಲಾಗ್ತಾ ಇತ್ತು. ಇದೀಗ ನವೆಂಬರ್ ಕ್ರಾಂತಿಯ ಕಿಡಿ ಹೊತ್ಕೊಳ್ತಾ ಇದೆಯಾ? ಹಾಗಾದ್ರೆ ರಾಜ್ಯದಲ್ಲಿ ಕ್ರಾಂತಿಗೆ ಸಿದ್ದವಾಗ್ತಾ ಇದೆಯಾ ಸಿಎಂ ಡಿಸಿಎಂ ಬಣಗಳು? ಪ್ರತ್ಯೇಕ ರಾಜಕೀಯ ದಾಳದೊಂದಿಗೆ ಎರಡೂ ಬಣಗಳು ಕ್ರಾಂತಿಗೆ ಸಜ್ಜಾಗಿವೆ ಅಂತ ಹೇಳಲಾಗ್ತಾ ಇದೆ. ನವೆಂಬರ್ ಕ್ರಾಂತಿಗೆ ರಾಹುಲ್ ಗಾಂಧಿ ಮುನ್ನುಡಿ ಬರೀತಾರಾ? ರಾಜ್ಯಕ್ಕೆ ರಾಹುಲ್ ಗಾಂಧಿಯನ್ನ ಕರೆಸೋದಕ್ಕೆ ಸಜ್ಜಾಗಿದ್ದಾರೆ. ರಾಹುಲ್ ಗಾಂಧಿಗೆ ಆಹ್ವಾನ ಕೊಟ್ಟಿರೋದ್ರ ಹಿಂದಿನ ರಣತಂತ್ರ ಏನು? ನವೆಂಬರ್ನಲ್ಲೇ ರಾಹುಲ್ ಗಾಂಧಿ ರಾಜ್ಯಕ್ಕೆ ಬರ್ತಾ ಇರೋಂಥದ್ದು ಯಾಕೆ? ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅಂದ್ರೆ ಸಿಎಂ ಡಿಸಿಎಂ ಎರಡೂ ಬಣಗಳು ಕೂಡ ಒಂದು ರೀತಿಯ ಸಂಚಲನಕ್ಕೆ ಕಾದಿವೆ ಅಂತ ಹೇಳಲಾಗ್ತಾ ಇತ್ತು. ಇದೀಗ ನವೆಂಬರ್ ಕ್ರಾಂತಿಯ ಕಿಡಿ ಹೊತ್ಕೊಳ್ತಾ ಇದೆಯಾ? ಹಾಗಾದ್ರೆ ರಾಜ್ಯದಲ್ಲಿ ಕ್ರಾಂತಿಗೆ ಸಿದ್ದವಾಗ್ತಾ ಇದೆಯಾ ಸಿಎಂ ಡಿಸಿಎಂ ಬಣಗಳು? ಪ್ರತ್ಯೇಕ ರಾಜಕೀಯ ದಾಳದೊಂದಿಗೆ ಎರಡೂ ಬಣಗಳು ಕ್ರಾಂತಿಗೆ ಸಜ್ಜಾಗಿವೆ ಅಂತ ಹೇಳಲಾಗ್ತಾ ಇದೆ. ನವೆಂಬರ್ ಕ್ರಾಂತಿಗೆ ರಾಹುಲ್ ಗಾಂಧಿ ಮುನ್ನುಡಿ ಬರೀತಾರಾ? ರಾಜ್ಯಕ್ಕೆ ರಾಹುಲ್ ಗಾಂಧಿಯನ್ನ ಕರೆಸೋದಕ್ಕೆ ಸಜ್ಜಾಗಿದ್ದಾರೆ. ರಾಹುಲ್ ಗಾಂಧಿಗೆ ಆಹ್ವಾನ ಕೊಟ್ಟಿರೋದ್ರ ಹಿಂದಿನ ರಣತಂತ್ರ ಏನು? ನವೆಂಬರ್ನಲ್ಲೇ ರಾಹುಲ್ ಗಾಂಧಿ ರಾಜ್ಯಕ್ಕೆ ಬರ್ತಾ ಇರೋಂಥದ್ದು ಯಾಕೆ? ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅಂದ್ರೆ ಸಿಎಂ ಡಿಸಿಎಂ ಎರಡೂ ಬಣಗಳು ಕೂಡ ಒಂದು ರೀತಿಯ ಸಂಚಲನಕ್ಕೆ ಕಾದಿವೆ ಅಂತ ಹೇಳಲಾಗ್ತಾ ಇತ್ತು. ಇದೀಗ ನವೆಂಬರ್ ಕ್ರಾಂತಿಯ ಕಿಡಿ ಹೊತ್ಕೊಳ್ತಾ ಇದೆಯಾ? ಹಾಗಾದ್ರೆ ರಾಜ್ಯದಲ್ಲಿ ಕ್ರಾಂತಿಗೆ ಸಿದ್ದವಾಗ್ತಾ ಇದೆಯಾ ಸಿಎಂ ಡಿಸಿಎಂ ಬಣಗಳು? ಪ್ರತ್ಯೇಕ ರಾಜಕೀಯ ದಾಳದೊಂದಿಗೆ ಎರಡೂ ಬಣಗಳು ಕ್ರಾಂತಿಗೆ ಸಜ್ಜಾಗಿವೆ ಅಂತ ಹೇಳಲಾಗ್ತಾ ಇದೆ. ನವೆಂಬರ್ ಕ್ರಾಂತಿಗೆ ರಾಹುಲ್ ಗಾಂಧಿ ಮುನ್ನುಡಿ ಬರೀತಾರಾ? ರಾಜ್ಯಕ್ಕೆ ರಾಹುಲ್ ಗಾಂಧಿಯನ್ನ ಕರೆಸೋದಕ್ಕೆ ಸಜ್ಜಾಗಿದ್ದಾರೆ. ರಾಹುಲ್ ಗಾಂಧಿಗೆ ಆಹ್ವಾನ ಕೊಟ್ಟಿರೋದ್ರ ಹಿಂದಿನ ರಣತಂತ್ರ ಏನು? ನವೆಂಬರ್ನಲ್ಲೇ ರಾಹುಲ್ ಗಾಂಧಿ ರಾಜ್ಯಕ್ಕೆ ಬರ್ತಾ ಇರೋಂಥದ್ದು ಯಾಕೆ? ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅಂದ್ರೆ ಸಿಎಂ ಡಿಸಿಎಂ ಎರಡೂ ಬಣಗಳು ಕೂಡ ಒಂದು ರೀತಿಯ ಸಂಚಲನಕ್ಕೆ ಕಾದಿವೆ ಅಂತ ಹೇಳಲಾಗ್ತಾ ಇತ್ತು. ಇದೀಗ ನವೆಂಬರ್ ಕ್ರಾಂತಿಯ ಕಿಡಿ ಹೊತ್ಕೊಳ್ತಾ ಇದೆಯಾ? ಹಾಗಾದ್ರೆ ರಾಜ್ಯದಲ್ಲಿ ಕ್ರಾಂತಿಗೆ ಸಿದ್ದವಾಗ್ತಾ ಇದೆಯಾ ಸಿಎಂ ಡಿಸಿಎಂ ಬಣಗಳು?
ಪ್ರತ್ಯೇಕ ರಾಜಕೀಯ ದಾಳದೊಂದಿಗೆ ಎರಡೂ ಬಣಗಳು ಕ್ರಾಂತಿಗೆ ಸಜ್ಜಾಗಿವೆ ಅಂತ ಹೇಳಲಾಗ್ತಾ ಇದೆ. ನವೆಂಬರ್ ಕ್ರಾಂತಿಗೆ ರಾಹುಲ್ ಗಾಂಧಿ ಮುನ್ನುಡಿ ಬರೀತಾರಾ? ರಾಜ್ಯಕ್ಕೆ ರಾಹುಲ್ ಗಾಂಧಿಯನ್ನ ಕರೆಸೋದಕ್ಕೆ ಸಜ್ಜಾಗಿದ್ದಾರೆ. ರಾಹುಲ್ ಗಾಂಧಿಗೆ ಆಹ್ವಾನ ಕೊಟ್ಟಿರೋದ್ರ ಹಿಂದಿನ ರಣತಂತ್ರ ಏನು? ನವೆಂಬರ್ನಲ್ಲೇ ರಾಹುಲ್ ಗಾಂಧಿ ರಾಜ್ಯಕ್ಕೆ ಬರ್ತಾ ಇರೋಂಥದ್ದು ಯಾಕೆ? ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅಂದ್ರೆ ಸಿಎಂ ಡಿಸಿಎಂ ಎರಡೂ ಬಣಗಳು ಕೂಡ ಒಂದ್ ರೀತಿಯ ಸಂಚಲನಕ್ಕೆ ಕಾದಿವೆ ಅಂತ ಹೇಳಲಾಗ್ತಾ ಇತ್ತು. ಇದೀಗ ನವೆಂಬರ್ ಕ್ರಾಂತಿಯ ಕಿಡಿ ಹೊತ್ಕೊಳ್ತಾ ಇದೆಯಾ? ಹಾಗಾದ್ರೆ ರಾಜ್ಯದಲ್ಲಿ ಕ್ರಾಂತಿಗೆ ಸಿದ್ದವಾಗ್ತಾ ಇದೆಯಾ ಸಿಎಂ ಡಿಸಿಎಂ ಬಣಗಳು? ಪ್ರತ್ಯೇಕ ರಾಜಕೀಯ ದಾಳದೊಂದಿಗೆ ಎರಡೂ ಬಣಗಳು ಕ್ರಾಂತಿಗೆ ಸಜ್ಜಾಗಿವೆ ಅಂತ ಹೇಳಲಾಗ್ತಾ ಇದೆ. ನವೆಂಬರ್ ಕ್ರಾಂತಿಗೆ ರಾಹುಲ್ ಗಾಂಧಿ ಮುನ್ನುಡಿ ಬರೀತಾರಾ? ರಾಜ್ಯಕ್ಕೆ ರಾಹುಲ್ ಗಾಂಧಿಯನ್ನ ಕರೆಸೋದಕ್ಕೆ ಸಜ್ಜಾಗಿದ್ದಾರೆ. ರಾಹುಲ್ ಗಾಂಧಿಗೆ ಆಹ್ವಾನ ಕೊಟ್ಟಿರೋದ್ರ ಹಿಂದಿನ ರಣತಂತ್ರ ಏನು? ನವೆಂಬರ್ನಲ್ಲೇ ರಾಹುಲ್ ಗಾಂಧಿ ರಾಜ್ಯಕ್ಕೆ ಬರ್ತಾ ಇರೋಂಥದ್ದು ಯಾಕೆ? ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅಂದ್ರೆ ಸಿಎಂ ಡಿಸಿಎಂ ಎರಡೂ ಬಣಗಳು ಕೂಡ ಒಂದ್ ರೀತಿಯ ಸಂಚಲನಕ್ಕೆ ಕಾದಿವೆ ಅಂತ ಹೇಳಲಾಗ್ತಾ ಇತ್ತು. ಇದೀಗ ನವೆಂಬರ್ ಕ್ರಾಂತಿಯ ಕಿಡಿ ಹೊತ್ಕೊಳ್ತಾ ಇದೆಯಾ? ಹಾಗಾದ್ರೆ ರಾಜ್ಯದಲ್ಲಿ ಕ್ರಾಂತಿಗೆ ಸಿದ್ದವಾಗ್ತಾ ಇದೆಯಾ ಸಿಎಂ ಡಿಸಿಎಂ ಬಣಗಳು? ಪ್ರತ್ಯೇಕ ರಾಜಕೀಯ ದಾಳದೊಂದಿಗೆ ಎರಡೂ ಬಣಗಳು ಕ್ರಾಂತಿಗೆ ಸಜ್ಜಾಗಿವೆ ಅಂತ ಹೇಳಲಾಗ್ತಾ ಇದೆ. ನವೆಂಬರ್ ಕ್ರಾಂತಿಗೆ ರಾಹುಲ್ ಗಾಂಧಿ ಮುನ್ನುಡಿ ಬರೀತಾರಾ? ರಾಜ್ಯಕ್ಕೆ ರಾಹುಲ್ ಗಾಂಧಿಯನ್ನ ಕರೆಸೋದಕ್ಕೆ ಸಜ್ಜಾಗಿದ್ದಾರೆ. ರಾಹುಲ್ ಗಾಂಧಿಗೆ ಆಹ್ವಾನ ಕೊಟ್ಟಿರೋದ್ರ ಹಿಂದಿನ ರಣತಂತ್ರ ಏನು? ನವೆಂಬರ್ನಲ್ಲೇ ರಾಹುಲ್ ಗಾಂಧಿ ರಾಜ್ಯಕ್ಕೆ ಬರ್ತಾ ಇರೋಂಥದ್ದು ಯಾಕೆ? ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅಂದ್ರೆ ಸಿಎಂ ಡಿಸಿಎಂ ಎರಡೂ ಬಣಗಳು ಕೂಡ ಒಂದ್ ರೀತಿಯ ಸಂಚಲನಕ್ಕೆ ಕಾದಿವೆ ಅಂತ ಹೇಳಲಾಗ್ತಾ ಇತ್ತು. ಇದೀಗ ನವೆಂಬರ್ ಕ್ರಾಂತಿಯ ಕಿಡಿ ಹೊತ್ಕೊಳ್ತಾ ಇದೆಯಾ? ಹಾಗಾದ್ರೆ ರಾಜ್ಯದಲ್ಲಿ ಕ್ರಾಂತಿಗೆ ಸಿದ್ದವಾಗ್ತಾ ಇದೆಯಾ ಸಿಎಂ ಡಿಸಿಎಂ ಬಣಗಳು? ಪ್ರತ್ಯೇಕ ರಾಜಕೀಯ ದಾಳದೊಂದಿಗೆ ಎರಡೂ ಬಣಗಳು ಕ್ರಾಂತಿಗೆ ಸಜ್ಜಾಗಿವೆ ಅಂತ ಹೇಳಲಾಗ್ತಾ ಇದೆ. ನವೆಂಬರ್ ಕ್ರಾಂತಿಗೆ ರಾಹುಲ್ ಗಾಂಧಿ ಮುನ್ನುಡಿ ಬರೀತಾರಾ? ರಾಜ್ಯಕ್ಕೆ ರಾಹುಲ್ ಗಾಂಧಿಯನ್ನ ಕರೆಸೋದಕ್ಕೆ ಸಜ್ಜಾಗಿದ್ದಾರೆ. ರಾಹುಲ್ ಗಾಂಧಿಗೆ ಆಹ್ವಾನ ಕೊಟ್ಟಿರೋದ್ರ ಹಿಂದಿನ ರಣತಂತ್ರ ಏನು? ನವೆಂಬರ್ನಲ್ಲೇ ರಾಹುಲ್ ಗಾಂಧಿ ರಾಜ್ಯಕ್ಕೆ ಬರ್ತಾ ಇರೋಂಥದ್ದು ಯಾಕೆ?